ಜೈ ಶ್ರೀರಾಮ್, ಜೈ ವಿಠ್ಠಲ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಠ್ಠಲನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಂಡರೀಪುರದ ಪಾಂಡುರಂಗ ವಿಠ್ಠಲನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ವಿಠ್ಠಲ ಇಟ್ಟಿಗೆ ಮೇಲೆ ನಿಂತ್ಕೊಂಡಿದ್ದಾನೆ, ಅದು ಸೊಂಟದ ಮೇಲೆ ಎರಡು ಕೈನ ಇಟ್ಕೊಂಡು ಯಾರಿಗೋಸ್ಕರ ಒಬ್ಬರು ಮನೆ ಮುಂದೆ ಕಾಯ್ತಿದ್ದಾನೆ ವಿಠ್ಠಲ? ಭಗವಂತ ಅಲ್ವಾ? ಭಗವಂತ ಯಾಕೆ ಒಬ್ಬರು ಮನೆ ಮುಂದೆ ಇಟ್ಟಿಗೆ ಮೇಲೆ ನಿಂತ್ಕೊಂಡು ಕಾಯಬೇಕು? ಯಾಕಂದರೆ ನಾವೆಲ್ಲ ಭಗವಂತ ಕಂಡ್ರೆ ಸಿಕ್ಕರೆ ದರ್ಶನ ಕೊಟ್ಟರೆ ನಾವೇ ಭಗವಂತನ ಹತ್ರ ಹೋಗ್ತೀವಿ. ಆದರೆ ಭಗವಂತ ಯಾಕೆ ಒಬ್ಬರು ಮನೆ ಮುಂದೆ ನಿಂತಿದ್ದಾನೆ ಇಟ್ಟಿಗೆ ಮೇಲೆ ಕೈನ ಸೊಂಟದ ಮೇಲೆ ಇಟ್ಕೊಂಡು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಯಾಕಂದರೆ ನಮ್ಮ ಕಡೆ ಭಾಗದ ಜನಕ್ಕೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಇಲ್ಲಿ ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಏನಿದೆ, ಇಲ್ಲಿ ನಾವು ಪೂಜೆ ಮಾಡೋ ದೇವರು ಆ ಭಾಗದ ಜನಕ್ಕೆ ಪೂಜೆ ಮಾಡೋ ದೇವರು ಬೇರೆ ಆಗಿರುತ್ತೆ. ನಮ್ಮ ಕಡೆ ಮಹದೇಶ್ವರ ಮತ್ತು ನಂಜುಂಡೇಶ್ವರ, ಕಾಲಭೈರವೇಶ್ವರ ಮತ್ತು ಆದಿಚುಂಚನಗಿರಿ ಸ್ವಾಮಿ, ಆ ಥರ ವೀರಭದ್ರ ಸ್ವಾಮಿ, ಗಂಡ ದೇವರು ಈ ಥರ ಪೂಜೆ ಮಾಡ್ತಾರೆ. ಇನ್ನು ಹೆಣ್ದೇವ್ರು ಬಂದರೆ ನಾವು ಚೌಡೇಶ್ವರಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಬಿಸ್ಲಮ್ಮ, ಕಬ್ಬಾಳಮ್ಮ, ಈ ಥರ ದೇವರು, ಮತ್ತು ಸಿದ್ದಪ್ಪಾಜಿ, ದೊಡ್ಡಮ್ಮ ತಾಯಿ, ಆ ಥರ ದೇವರನ್ನ ನಾವು ಪೂಜೆ ಮಾಡ್ತೀವಿ. ನಮ್ಮ ಕಡೆ ನಮ್ಮ ಭಾಗದ ಜನಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಸರ್ವೇ ಸಾಮಾನ್ಯ ಆ ಭಾಗದ ಜನದ ದೇವರು ಕಥೆಗಳು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇಲ್ಲಿ ಪಾಂಡುರಂಗ ಬಂದು ಮಹಾರಾಷ್ಟ್ರ ಕಡೆ ಆಗಿರೋದ್ರಿಂದ, ಅದು ನನ್ನ ವಿಷ್ಣು ಪಾಂಡುರಂಗನ ಅವತಾರ, ಆದರೆ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ನಮ್ಮ ಜನಕ್ಕೆ ಗೊತ್ತಿರೋಲ್ಲ. ಯಾಕಂದರೆ ನಾನು ನೋಡಿರೋದು ಭಕ್ತ ಕುಂಬಾರ ಮತ್ತು ಸತಿ ಸಕ್ಕುಬಾಯಿ, ಈ ಎರಡು ಕನ್ನಡ ಮೂವಿಯಿಂದ ನನಗೆ ಪಾಂಡುರಂಗನ ಬಗ್ಗೆ ಗೊತ್ತಿತ್ತು. ನನಗೆ ಇದಕ್ಕೂ ಮುಂಚೆ ಕೃಷ್ಣ, ರಾಮ ಎಲ್ಲ ಇಷ್ಟ. ನನಗೆ ಕೃಷ್ಣನ ಎಲ್ಲ ಅವತಾರಗಳು ತುಂಬ ಇಷ್ಟ. ಅದ್ರ ಬಗ್ಗೆ ನಾನು ಹೇಳ್ಕೋಬೇಕು, ಕೇಳಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಈ ಕಲಿಯುಗದಲ್ಲಿ ಗೊತ್ತಲ್ಲ, ನಮ್ಮದೇನೇ ಪಾಪ ಕರ್ಮ ಇದ್ರೂ ಕೂಡ ನಾವೊಂದು ಕೃಷ್ಣ ರಾಮನ ಜಪ ಮಾಡೋದ್ರಿಂದ ನಾವು ಅದನ್ನು ಮುಕ್ತಿ ಪಡ್ಕೊಂತೀವಿ. ನಾವೇನು ಪಾಪ ಕರ್ಮದಿಂದ ಮುಕ್ತಿ ಸಿಗುತ್ತೆ ಕಲಿಯುಗದಲ್ಲಿ, ಅದೊಂದೇ ದಾರಿ. ಹಾಗಾಗಿ ಇಲ್ಲಿ ಪಾಂಡುರಂಗ ಭಗವಂತ ಒಬ್ಬರು ಮನೆ ಮುಂದೆ ಇಟ್ಟಿಗೆ ಮೇಲೆ ನಿಂತ್ಕೊಂಡು ಯಾರಿಗೋಸ್ಕರ ಕಾಯ್ತಿದ್ದಾನೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಇಲ್ಲಿ ಜಾನದೇವ ಮತ್ತು ಸತ್ಯಾವತಿ ಅಂತ ದಂಪತಿ, ಅವರಿಗೆ ಒಬ್ಬ ಪುಂಡಲೀಕ ಅಂತ ಮಗ ಇರ್ತಾನೆ. ಅದು ಮಹಾರಾಷ್ಟ್ರದ ಒಂದು ಹಳ್ಳಿ. ಅಲ್ಲಿ ಪುಂಡಲೀಕ ಅಂತ ಒಬ್ಬ ಮಗ ಇರ್ತಾನೆ. ಅವನೇನು ಮಾಡ್ತಾನೆ, ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅವ್ರ ಆರೈಕೆ ಮಾಡೋದಿಲ್ಲ, ಅವ್ರಿಗೇನು ಬೇಕು ಅದನ್ನು ಕೊಡೋದಿಲ್ಲ. ಅವನು ಯಾವ ಥರ ಒಂಥರ ಹುಂಬ ಆಗಿರ್ತಾನೆ, ನಾಸ್ತಿಕ ಆಗಿರ್ತಾನೆ, ದೇವರ ಪೂಜೆ ಮಾಡೋದಿಲ್ಲ, ತಂದೆ ತಾಯಿಗೆ ಮರ್ಯಾದೆ ಕೊಡೋಲ್ಲ, ಆ ಥರ ಒಬ್ಬ ಪುಂಡಲೀಕ. ಆ ತಂದೆ ತಾಯಿ ವೃದ್ಧ ದಂಪತಿಯವರು, ವಯಸ್ಸಾಗಿರುತ್ತೆ, ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ನನ್ನ ಮಗ ಈ ಥರ, ಓಕೆ ಮದುವೆ ಮಾಡೋಣ, ಸರಿ ಹೋಗ್ತಾನೆ ಅಂತ ಅವನಿಗೆ ವಿವಾಹ ಕೂಡ ಮಾಡ್ತಾರೆ ಪುಂಡಲೀಕನಿಗೆ. ಆದರೆ ವಿವಾಹ ಆದಮೇಲೆ ಕೂಡ ಅವನು ಪುಂಡಲೀಕ, ಈಗೇನು ಜನ ಕಲಿಯುಗದಲ್ಲಿದ್ದಾರಲ್ವ, ಮದುವೆ ಆದಮೇಲೆ ಹೆಂಡತಿ ಕಡೆ ಸಪೋರ್ಟ್ ಮಾಡಿ ಅಪ್ಪ ಅಮ್ಮನ್ನ ದೂರ ಮಾಡ್ತಾರೆ, ಅಂದರೆ ಸ್ವಲ್ಪ ಜನ, ಸ್ವಲ್ಪ ಎಲ್ಲರೂ ಅಂತಲ್ಲ, ಸ್ವಲ್ಪ ಆ ಥರ ಪುಂಡಲೀಕ ಅದೇ ಕೆಲಸ ಮಾಡ್ತಾನೆ. ತಂದೆ ತಾಯಿಯನ್ನು ಸರಿಯಾಗಿ ನಡೆಸ್ಕೊಳ್ಳಲ್ಲ, ಅವ್ರಿಗೆ ಊಟ ಕೊಡೋಲ್ಲ, ಅವ್ರು ಸೇವೆ ಮಾಡೋದಿಲ್ಲ. ಏನು ಮಾಡ್ತಾರೆ, ತಂದೆ ತಾಯಿಗೆ ತುಂಬ ಬೇಜಾರಾಗುತ್ತೆ. ನಾವಿಲ್ಲಿದ್ದು ಇಲ್ಲಿ ಏನು ಇದೆ, ನಾವು ಕಾಶಿ ಯಾತ್ರೆಗೆ ಹೋಗೋಣ, ದೇವ್ರ ದರ್ಶನ ಮಾಡೋಣ, ನಮ್ಮ ಒಂದು ಜೀವನ ಏನಿದೆ ಅಲ್ಲಿ ಕಳಿಯೋಣ, ಕೊನೆ ಕಾಲನ ಕಳಿಯೋಣ ಅಲ್ಲಿ ಅಂತ ಹೋಗ್ತಾರೆ. ಹೋಗಬೇಕಾದ್ರೆ ಆ ಸಮಯದಲ್ಲಿ ಏನಾಗುತ್ತೆ, ಪುಂಡಲೀಕ ಮತ್ತು ಅವನ ದಂಪತಿ ಏನು ಮಾಡ್ತಾರೆ, ನಾವು ನಮ್ಮ ತಂದೆ ತಾಯಿ ಹೋದರೆ ನಮಗೆ ಯಾರು ನೋಡ್ಕೊತಾರೆ, ಇಲ್ಲಿ ನಮ್ಗೆ ಯಾರು ಊಟ ಬಟ್ಟೆ ಎಲ್ಲ ಕೆಲಸ ಮಾಡ್ತಾರೆ, ನಾವು ಹೋಗೋಣ ಅಪ್ಪ ಅಮ್ಮನ ಜೊತೆ ಅಂತೇಳಿ ಏನು ಜಾನದೇವ ಮತ್ತು ಸತ್ಯಾವತಿ ಇರ್ತಾರೆ ಅವ್ರ ಜೊತೆ ಪುಂಡಲೀಕ ಮತ್ತು ಅವನ ಹೆಂಡತಿ ಕೂಡ ಪಾದಯಾತ್ರೆ ಕೈಗೊಳ್ತಾರೆ. ಆದರೆ ಇಲ್ಲಿ ಒಂದು ವಿಧಿ ನೋಡಿ ಹೆಂಗೆ ಅಂದರೆ, ಎಷ್ಟು ಅವನು ಕೆಟ್ಟ ಮನುಷ್ಯ ಆಗಿರ್ತಾನೆ, ಎಷ್ಟು ಕ್ರೂರಿ, ಅಷ್ಟು ವಯಸ್ಸಾದ ತಂದೆ ತಾಯಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಪುಂಡಲೀಕ ಮತ್ತು ಅವನ ಹೆಂಡತಿ ಒಂದು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಅದು ಒಂಥರ ಅಲ್ವಾ, ಅದು ಯಾರಿಗಾದ್ರೂ ವಯಸ್ಸಾದವ್ರು ನೋಡಿದರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ. ಅವಾಗ ಅನ್ಸುತ್ತೆ ಅವ್ರಿಗೆ, ಯಾಕೆ ಭಗವಂತ ನಮ್ಮನ್ನ ಹಿಂಗೆ ಪರೀಕ್ಷೆ ಮಾಡ್ತಿದ್ದಾನೆ ಈ ವಯಸ್ಸಾದ ಕಾಲದಲ್ಲಿ ಏನಕ್ಕೆ ಅಂತ ಕೊರಗ್ತಿರ್ತಾರೆ ಅವರು. ಆಗ ಒಂದು ಸಮಯ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕತ್ಲಾಗುತ್ತೆ. ಕತ್ಲಾದ್ಮೇಲೆ ಸಾಯಂಕಾಲ ಅವ್ರೇನು ಮಾಡ್ತಾರೆ, ನಾವು ಪಾದಯಾತ್ರೆ ಮುಂದುವರ್ಸೋದು ಬೇಡ, ಇಲ್ಲೆಲ್ಲರೂ ತಂಗನ, ಅಲ್ಲೆಲ್ಲರೂ ನಾವು ಉಳ್ಕೊಳ್ಳೋಣ, ಕತ್ಲು ಕಾಡಿರೋದ್ರಿಂದ ಉಳ್ಕೊಳ್ಳೋಣ ಅಂತೇಳಿ ಅಲ್ಲೇ ನೋಡ್ತಾನೆ. ಅಲ್ಲಿ ಕುಕ್ಕುಟ ಋಷಿಮುನಿ ಆಶ್ರಮ ಇರುತ್ತೆ, ಆ ಆಶ್ರಮದಲ್ಲಿ ಉಳ್ಕೊಳ್ಳೋಕ್ಕೆ ಅವನು ಪುಂಡಲೀಕ ಯೋಚನೆ ಮಾಡ್ತಾನೆ. ಹಾಗೆ ಕೂಡ ಆಶ್ರಮದಲ್ಲಿ ಪುಂಡಲೀಕ ಉಳ್ಕೊಂಡಾಗ ಇಲ್ಲಿ ತಂದೆ ತಾಯಿ ಒಂದು ಹತ್ರ ಮಲಗಿರ್ತಾರೆ, ಇಲ್ಲಿ ಗಂಡ ಹೆಂಡತಿ ಒಂದು ಹತ್ರ ಇರ್ತಾರೆ. ಆ ಸಮಯದಲ್ಲಿ ಏನಾಗ್ತದೆ, ಪುಂಡಲೀಕನ ನಿದ್ದೆ ಬರ್ತಾ ಇರೋದಿಲ್ಲ, ಆಯಾಸ ಆಗಿರುತ್ತೆ, ಅವನು ಒಂದು ಏನು ಕುದುರೆ ಮೇಲೆ ಬಂದಿರೋದ್ರಿಂದ. ಹಾಗಾಗಿ ಯೋಚನೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಬೆಳಗಿನ ಜಾವ ಏನಾಗುತ್ತೆ, 4 ಗಂಟೆ ಸಮಯಕ್ಕೆ 3 ಜನ ಯುವತಿಯರು ಬರ್ತಾರೆ.
ಯುವತಿಯರು ಬಂದು ಅವ್ರು ನೋಡ್ಬೇಕಾದ್ರೆ ಹೆಂಗಿರ್ತಾರೆ, ಯುವತಿಯರು ತುಂಬ ಕೊಳಕು ಬಟ್ಟೆ, ಆಯಾಸ, ವಯಸ್ಸಾಗಿರೋರ ಥರ ಒಂಥರ ನಿಶಕ್ತಿ. ಆ ಥರ 3 ಜನ ಯುವತಿಯರು ಆಶ್ರಮದೊಳಗಡೆ ಹೋಗ್ತಾರೆ. ಕುಕ್ಕುಟಿ ಋಷಿ ಆಶ್ರಮದೊಳಗಡೆ ಹೋಗಿ ಅಲ್ಲಿ ಎಲ್ಲವನ್ನ ಸ್ವಚ್ಛ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಋಷಿ ಮುನಿ ಬಟ್ಟೆ ಎಲ್ಲ ತುಳಿತಾರೆ, ಎಲ್ಲ ಕ್ಲೀನ್ ಮಾಡಿ ಆಚೆ ಬರಬೇಕಾದ್ರೆ, ಆಶ್ರಮದಿಂದ ಹೊರಗಡೆ ಬರಬೇಕಾದ್ರೆ ಅವರು 3 ಜನ ದೇವತೆಗಳ ಥರ ಕಾಣಿಸ್ತಾರೆ ಅವನಿಗೆ. ಯಾರಿಗೆ? ಪುಂಡಲೀಕನಿಗೆ ದೇವತೆಗಳ ಕಾಣಿಸ್ತಾರೆ, ದೇವತೆ ಥರ. ಆಗ ಅವ್ರು ಮಾಯ ಆಗ್ಬಿಡ್ತಾರೆ. ಮಾಯ ಆದಮೇಲೆ ಇವನಿಗೆ ದಿಗ್ಭ್ರಮೆ ಉಂಟಾಗ್ಬಿಡುತ್ತೆ. ಪುಂಡಲೀಕನಿಗೆ ಒಂಥರ ಏನಿದು ನಾನು ನೋಡಿದ್ದು ಕನಸ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಓಕೆ, ನಾನು ಇವತ್ತು ಇಲ್ಲೇ ಉಳ್ಕೊಳ್ಳೋಣ, ಇದೇನು ಕನಸ ನನಸ ನಂಗೆ ಗೊತ್ತಾಗ್ತಿಲ್ಲ, ಉಳ್ಕೊಂಡು ನೋಡೋಣ ಅಂತೇಳಿ ಮರುದಿನ ಅಲ್ಲೇ ಉಳ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾನೆ. ಮತ್ತು ತಂದೆ ತಾಯಿ ಹೆಂಡತಿ ಜೊತೆ ಅದೇ ಆಶ್ರಮದಲ್ಲಿ ಉಳ್ಕೊಂಡು ರಾತ್ರಿ ಎಲ್ಲ ಕಾಯ್ತಿರ್ತಾನೆ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ, ನನ್ನ ಕನಸ ಅಂತ ನೋಡೋಕ್ಕೆ. ಅದೇ ಸಮಯಕ್ಕೆ ಮತ್ತೆ ಬೆಳಗಿನ ಜಾವ 4 ಗಂಟೆಗೆ ಅದೇ 3 ಜನ ಯುವತಿಯರು ಅದೇ ಕೊಳುಕು ಬಟ್ಟೆ, ಮಲಿನ, ತುಂಬ ಸುಸ್ತಾಗಿ ಆಶ್ರಮದೊಳಗಡೆ ಹೋಗ್ತಾ ಇರಬೇಕಾದ್ರೆ ಅವನು ಮತ್ತೆ ಬರಬೇಕಾದ್ರೆ ನಾನು ಕೇಳೋಣ ಅಂತ ಕೂತ್ಕೊತಾನೆ. ಹೋಗಿ ಅವ್ರು ಸೇಮ್ ಅದೇ ಥರ ಎಲ್ಲ ಕೆಲಸ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ಮನೆ ಎಲ್ಲ ಕೆಲಸ ಮಾಡಿ ಆಚೆ ಬರಬೇಕಾದ್ರೆ ಅವರಷ್ಟು ದೇವತೆ ಥರ ಕಂಗೊಳಿಸ್ತಾ ಇರ್ತಾರೆ. ಪುಂಡಲೀಕ ನಿಲ್ಲಿ ಅಂತ ಹೋಗಿ ನಿಲ್ಲಿಸ್ತಾನೆ. ಯಾರು ನೀವು? ಯಾಕೆ ಈ ಥರ ಹೋಗ್ಬೇಕಾದ್ರೆ ಹೆಂಗಿರ್ತೀರ, ಬರ್ಬೇಕಾದ್ರೆ ಈ ಥರ ಆಗ್ತಿದ್ದೀರ, ಯಾರು ನೀವು ಅಂತ ಕೇಳ್ತಾನೆ ಪುಂಡಲೀಕ. ಆ ಸಮಯದಲ್ಲಿ ಹೇಳ್ತಾರೆ ಅವರು, ನಾನು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ನಾವು ಅಂತ ಹೇಳ್ತಾರೆ. ಅವನಿಗೆಷ್ಟು ಹಿಂಗಾಗುತ್ತೆ ಪುಂಡಲೀಕನಿಗೆ, ನೀವು ಗಂಗಾ, ಯಮುನಾ ನದಿ, ಸರಸ್ವತಿ ನದಿಗಳ, ನೀವು ಯಾಕೆ ಈ ಥರ ಕೊಳಕಾಗಿದ್ದೀರಾ, ಯಾಕೆ ಇಲ್ಲಿ ಬಂದು ಋಷಿ ಮುನಿಗಳ ಮನೆ ಕೆಲಸ ಎಲ್ಲ ಮಾಡ್ತಿದ್ದೀರಾ, ಆಶ್ರಮಿಸ್ತಿದ್ದೀರಾ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಹೇಳ್ತಾರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಹೇಳ್ತಾರೆ, ನೋಡು ಪುಂಡಲೀಕ, ನಮ್ಮ ನದಿಗಳಲ್ಲಿ ಬಂದು ಪಾದಯಾತ್ರೆ, ಈಗ ನಾವೆಲ್ಲ ಹೋಗ್ತೀವಿ, ಕಾಶಿ ರಾಮೇಶ್ವರ ಹೋಗ್ತೀವಿ, ಪಾದಯಾತ್ರೆ ಹೋಗಿ ದೇವಸ್ಥಾನಗಳಲ್ಲಿ ಹೋಗಿ ನಾವು ನಮ್ಮ ಪಾಪ ಏನೋ ಒಂದು ತೊಳ್ಕೊಳ್ಳೋಕ್ಕೆ ನಾವು ಸ್ನಾನ ಮಾಡ್ತೀವಿ. ಅಲ್ಲಿ ಗಂಗಾ ಜಲ ಎಲ್ಲ ನಾವು ಸ್ನಾನ ಮಾಡ್ತೀವಿ. ಆಗ ಮಾಡಿ ಆ ಥರ ಮಾಡ್ತಾರಲ್ಲ ಜನ, ಆ ಜನ ಏನಿದೆ ಅವರ ಪಾಪ ಕರ್ಮ, ಅವ್ರು ಏನು ಕೊಳಕಿದೆ ಅದೆಲ್ಲ ನಮಗೆ ಬರುತ್ತೆ. ಹಾಗಾಗಿ ನಾವು ಮಲಿನ ಆಗ್ತೀವಿ, ಅವ್ರ ಪಾಪ ಕರ್ಮಗಳೆಲ್ಲ ನಮಗೆ ಸುತ್ಕೊಳ್ಳುತ್ತೆ. ಅದನ್ನೆಲ್ಲ ನಾವು ತೊಳ್ಕೊಬೇಕಂದ್ರೆ ಇಲ್ಲಿ ಬಂದು ಋಷಿ ಮುನಿ ಸೇವೆ ಮಾಡ್ತೀವಿ, ಆಗ ಎಲ್ಲವೂ ಕೂಡ ತೊಳೆದೋಗುತ್ತೆ, ಆಗ ನಾವು ಮತ್ತೆ ಪರಿಶುದ್ಧ ಆಗ್ತೀವಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ಸರಸ್ವತಿ ದೇವಿ ಹೇಳ್ತಾಳೆ, ಓ ನೀನು ಪುಂಡಲೀಕ ಅಲ್ವಾ, ತಂದೆ ನೀನು ನಾಸ್ತಿಕ, ನೀನು ಪುಂಡಲೀಕ, ಅಪ್ಪ ಅಮ್ಮನಿಗೆ ನೀನು ಸೇವೆ ಮಾಡೋದಿಲ್ಲ, ನೀನೊಬ್ಬ ದುಷ್ಟ ಅಂತ ಹೇಳ್ಬಿಡ್ತಾಳೆ. ಆಗ ಅವನಿಗೆ ಅರಿವಾಗುತ್ತೆ, ನಾನು ಎಂಥ ತಪ್ಪು ಕೆಲಸ ಮಾಡಿದೆ, ಇಂಥ ದೇವತೆಗಳೇ ತಮ್ಮ ಎಲ್ಲ ಪಾಪಕರ್ಮ ತೊಳ್ಕೊಳ್ಳೋಕ್ಕೋಸ್ಕರ ತಂದೆ ತಾಯಿ ಸೇವೆ ಮಾಡ್ತಿದ್ದಾರೆ, ನಾನೆಂಥವನು, ನಾನು ಉಳು ಮಾನವ, ನಾನೇನೇನೂ ಅಲ್ಲ, ಅಂಥದ್ರಲ್ಲಿ ಇಷ್ಟು ನಾನು ಮೋಸ ಮಾಡಿದ್ದೀನಿ ಅಂತ ಅವನಿಗಲ್ಲಿ ಒಂದು ತಪ್ಪಿನ ಅರಿವಾಗುತ್ತೆ. ಆ ತಪ್ಪಿನ ಅರಿವು ಆದಮೇಲೆ ಪುಂಡಲೀಕ ಬದಲಾಗ್ತಾನಲ್ಲ, ಆ ಬದಲಾವಣೆಗೆ ಬರೋದು ವಿಠ್ಠಲ. ವಿಷ್ಣು ವಿಠ್ಠಲನ ಅವತಾರ ಎತ್ತಿ ಬರ್ತಾನೆ, ಬಂದು ಅಲ್ಲಿ ನಿಂತ್ಕೊಳ್ಳೋದು. ಆ ಸಮಯ ಹೆಂಗಿರುತ್ತೆ, ಪುಂಡಲೀಕ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ ತಂದೆ ತಾಯಿ, ಕಾಲೊತ್ತೋದು, ಊಟ ಮಾಡಿಸೋದು, ಅವರಿಗೆ ಸ್ನಾನ ಮಾಡಿಸೋದು, ತುಂಬ ಒಳ್ಳೆ ಸೇವೆ ಮಾಡ್ತಿರ್ತಾನೆ. ಏನು ಬೇರೆ ಏನಿಲ್ಲ ಕೆಲಸ ಅವನಿಗೆ, ತಂದೆ ತಾಯಿ ಸೇವೆನೇ ಅವನಿಗೆ ಒಂಥರ ದೇವರ ಸೇವೆ ಆಗಿರುತ್ತೆ. ಆ ಥರ ತಂದೆ ತಾಯಿ ಸೇವೆ ಮಾಡು, ದೇವರ ಪೂಜೆ ಮಾಡು, ತಂದೆ ತಾಯಿ ಇದೇ ಮಾಡ್ತಾ ಇರ್ತಾನೆ. ಮಾಡ್ತಿರ್ಬೇಕಾದ್ರೆ ಆ ಒಂದು ಸೇವೆಗೆ ಮೆಚ್ಚಿ ವಿಷ್ಣು ಏನು ಮಾಡ್ತಾನೆ, ವಿಠ್ಠಲನ ಅವತಾರದಲ್ಲಿ ಬರ್ತಾನೆ, ಭೂಮಿ ಮೇಲೆ ಬಂದು ಅದೇ ಒಂದು ಸಮಯಕ್ಕೆ ಈ ಪುಂಡಲೀಕ ಏನು ಮಾಡ್ತಾನೆ, ತಂದೆ ತಾಯಿಯ ಕಾಲು ಒತ್ತಾ ಇರಬೇಕಾದ್ರೆ ವಿಠ್ಠಲ ಬಂದು ಬಾಗಿಲಲ್ಲಿ ಬಗ್ಗಿ ನೋಡ್ತಾನೆ. ಆವಾಗ ಇವನಿಗೆ ಗೊತ್ತಾಗುತ್ತೆ ಪುಂಡಲೀಕನಿಗೆ, ಭಗವಂತ ನಾನೀಗ ಬರಲಾರೆ, ನನಗೆ ಬರೋದಕ್ಕಾಗೋದಿಲ್ಲ, ನಾನು ನನ್ನ ತಂದೆ ತಾಯಿಯ ಸೇವೆಯನ್ನು ಮಾಡ್ತಿದ್ದೀನಿ, ದಯವಿಟ್ಟು ನೀನು ಅಲ್ಲೇ ನಿಂತು ಕಾಯಿ ಅಂತೇಳಿ ಒಂದು ಇಟ್ಟಿಗೆನ ಅಲ್ಲಿ ಮುಂದೆ ಹಾಕ್ತಾನೆ, ವಿಠ್ಠಲನ ಮುಂದೆ, ನನ್ನ ಕೃಷ್ಣನ ಮುಂದೆ ಇಟ್ಟಿಗೆಯನ್ನು ಹಾಕ್ತಾನೆ. ಆಗ ವಿಠ್ಠಲ ಆ ಇಟ್ಟಿಗೆಯ ಮೇಲೆ ಸೊಂಟದ ಮೇಲೆ 2 ಕೈಯನ್ನು ಇಟ್ಕೊಂಡು ಹಿಂಗೆ ನೋಡ್ತಾ ನಿಂತ್ಕೊತಾನೆ. ಆ ಒಂದು ಖುಷಿ ವಿಠ್ಠಲನಿಗೆ, ಎಷ್ಟು ಬದಲಾವಣೆ ನೋಡಿ, ನಮ್ಮ ಒಂದು ಬದಲಾವಣೆ, ಭಗವಂತನೇ ಭೂಮಿ ಮೇಲೆ ಬರ್ತಾನೆ, ಆ ಥರ ಬದಲಾಗ್ಬೇಕು ನಾವು ಮನಸ್ಸು. ಇಲ್ಲಿ ಪುಂಡಲೀಕ ಮತ್ತೆ ಆ ತಂದೆ ತಾಯಿ ಸೇವೆಯನ್ನು ಮುಗಿಸಿ ಬರೋ ತನಕ ಕೂಡ ವಿಠ್ಠಲ ಅವ್ರ ಮನೆಯ ಮುಂದೆ ಇಟ್ಟಿಗೆ ಮೇಲೆ ನಿಲ್ತಾನೆ. ಆಗ ಬಂದು ಕೇಳ್ತಾನೆ ಪುಂಡಲೀಕ, ಜನಾರ್ದನ ನೀನು ನನಗೆ ದರ್ಶನ ಕೊಟ್ಟಿದ್ಯಾ, ನನಗಿಷ್ಟೇ ಸಾಕು ಜೀವನಕ್ಕೆ ಅಂತ ಹೇಳ್ತಾನೆ. ಆಗ ವಿಠ್ಠಲ ಹೇಳ್ತಾನೆ, ಇಲ್ಲ ನಾನು ಬಂದಿದ್ದೀನಿ, ನೀನು ಏನು ಬೇಕಾದರೆ ವರ ಕೇಳು, ನಿನಗೆ ಕೊಡ್ತೀನಿ
ಅಂತ ಹೇಳ್ತಾನೆ ಕೃಷ್ಣ. ಆಗ ಹೇಳ್ತಾನೆ ಪುಂಡಲೀಕ, ನನಗೇನೂ ಬೇಡ ತಂದೆ, ನೀನೇನು ಈ ಅವತಾರದಲ್ಲಿ ಬಂದಿದೆಯಲ್ಲ ಇದನ್ನೇ ನೆಲೆಗೊಳಿಸು, ನೀನು ಇಲ್ಲೇ ಇರು, ಇದೇ ಥರದಲ್ಲಿ ನಿನ್ನ ಭಕ್ತರಿಗೆ ನಿನ್ನ ದರ್ಶನ ಕೊಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಪುಂಡಲೀಕ ವಿಠ್ಠಲನಲ್ಲಿ ಬೇಡ್ಕೊತಾನೆ. ಆ ಬೇಡ್ಕೊಂಡಾಗಿಂದ ಪಾಂಡುರಂಗ ವಿಠ್ಠಲ, ನನ್ನ ಕೃಷ್ಣ, ನನ್ನ ವಿಷ್ಣು, ನನ್ನ ರಾಮ ಪಂಡರೀಪುರದಲ್ಲಿ ಇಟ್ಟಿಗೆಯ ಮೇಲೆ ನಿಂತು ಎಲ್ಲರಿಗೂ ದರ್ಶನ ಕೊಡ್ತಿದ್ದಾನೆ. ಇದು ಒಂದು ಕತೆ. ನಾವು ಈಗಿನ ಕಲಿಯುಗದಲ್ಲಿ ತಂದೆ ತಾಯಿನ ಅಷ್ಟು ನಾವು ಪ್ರೀತಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ತಂದೆ ತಾಯಿನೂ ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾರೋ ಗೊತ್ತಿಲ್ಲ. ಕೆಲವೊಂದು ಸಣ್ಣ ಸಣ್ಣ ವಿಚಾರಕ್ಕೆ ಡಿವೋರ್ಸ್ ಆಗುತ್ತೆ, ಎಲ್ಲರೂ ಬಿಟ್ಟು ಹೋಗ್ತಾರೆ, ಮಕ್ಕಳನ್ನೇ ಹಂಚ್ಕೊತಾರೆ ತಂದೆ ತಾಯಿ. ಹಾಗಾಗಿ ನಾವು ಒಂದು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಯಾವತ್ತೂ ಕೂಡ ನಾವು ತಪ್ಪು ಕೆಲಸಕ್ಕೆ ಹೋಗೋದಿಲ್ಲ. ತಪ್ಪು ಮಾಡಿದರೂ ಕೂಡ ಅದನ್ನು ತಿದ್ಕೊಳ್ಳೋ ಒಂದು ಅವಕಾಶ ಇರುತ್ತೆ, ಆ ಅವಕಾಶನೇ ಕೃಷ್ಣ ಪ್ರಜ್ಞೆ. ದಯವಿಟ್ಟು ನೀವು ಮನೆಯಲ್ಲಿ ಎಷ್ಟು ಕೃಷ್ಣ ರಾಮ ಅಂತ ಭಕ್ತಿಯಿಂದ ಇರ್ತೀರ, ಮಕ್ಕಳು ಕೂಡ ಅದೇ ಇರ್ತಾರೆ, ಮಕ್ಕಳಿಗೂ ಕೂಡ ಭಯ ಇರುತ್ತೆ ತಪ್ಪು ಮಾಡೋದಕ್ಕೆ. ನೀವು ತಂದೆ ತಾಯಿನ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಡೆ ಕಾಲದಲ್ಲಿ ಈ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಬಿಡಬೇಡಿ. ಅವ್ರ ಕೈಲಾದಷ್ಟು ಶಕ್ತಿ ಇರೋಷ್ಟು ಅವ್ರು ದುಡ್ಕೊಂಡು ತಿಂತಾರೆ, ಅವ್ರು ಆಗಷ್ಟು ಬದುಕ್ತಾರೆ. ದಯವಿಟ್ಟು ಹಂಗಾಗಬೇಡಿ. ನಮಗೆ ಜನ್ಮ ಕೊಟ್ಟಿರ್ತಾರೆ, ನಮ್ಗೆ ಸಾಕಿರ್ತಾರೋ ಬಿಟ್ಟಿರ್ತಾರೋ, ನೀವು ತಿನ್ನೋದ್ರಲ್ಲಿ ಸ್ವಲ್ಪ ಕೊಟ್ಟರೆ ಸಾಕು ಅವ್ರಿಗೆ, ಅಷ್ಟೇ. ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ಳಿ, ದುಡ್ಡು ಬೇಡ ಏನು ಬೇಡ, ಪ್ರೀತಿ ಒಂದೇ ಸಾಕು ತಂದೆ ತಾಯಿಗೆ. ನೀವು ಆ ಪ್ರೀತಿ ಕೊಡಿ, ಭಗವಂತ ನಿಮ್ಗೆ ಏನು ಬೇಕು ಎಲ್ಲವನ್ನೂ ಕೊಡ್ತಾನೆ. ಜೈ ವಿಠ್ಠಲ. ಶ್ರೀಹರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಥರ ವಿಠ್ಠಲನ ಕತೆ, ಕೃಷ್ಣ, ರಂಗ ಎಲ್ಲ ಅವತಾರದ ಕತೆಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ವಿಠ್ಠಲ ಏಕೆ ಕಿವಿಯಲ್ಲಿ ಆ ಮೀನಿನ ಒಂದು ಓಲೆಯನ್ನು ಹಾಕ್ಕೊಂಡಿದ್ದಾನೆ, ಮೀನಿಂದು ಆ ಥರದ್ದು ಒಂದು, ಎಲ್ಲ ದೇವರಿಗೂ ನೋಡ್ತೀವಿ ಬೇರೆ ಬೇರೆ ಇರುತ್ತೆ, ಆದರೆ ವಿಠ್ಠಲನ ಕಿವಿಯಲ್ಲಿ ನೋಡಿದ್ದೀರಾ ಮೀನಿದೆ. ಆ ಮೀನಿಗೆ ಏನಕ್ಕೆ ಅನ್ನೋದ್ರ ಬಗ್ಗೆ ಒಂದು ಕತೆ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ವಿಠ್ಠಲ ಒಳ್ಳೇದು ಮಾಡಲಿ. ಹರೇ ವಿಠ್ಠಲ, ಜೈ ಜೈ ವಿಠ್ಠಲ, ಜೈ ಶ್ರೀರಾಮ್.